ರೋಹಿತ್ ಶರ್ಮಾ ಈ ಸಲ ಮುಂಬೈ ಇಂಡಿಯನ್ಸ್ಗೆ ಆಡ್ತಾರೋ ಆಡಲ್ವೋ ಗೊತ್ತಿಲ್ಲ. ಲೇಟೆಸ್ಟ್ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ನೋಡಿದರೆ ಡೌಟೆ. ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಿದಾಗ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಎಲ್ಲ ಹೌಹಾರಿದ್ರು. ಪಾಂಡ್ಯ ಆ ಪೊಸಿಷನ್ನಿಗೆ ಅರ್ಹ ಅಲ್ಲ ಅಂತಲ್ಲ, ಬಟ್ ಇಂಡಿಯಾ ಕ್ಯಾಪ್ಟನ್ನ ಮುಂಬೈ ಇಂಡಿಯಾದಿಂದ ಹೆಂಗೆ ಹೊರಗೆ ಹಾಕೋಕೆ ಸಾಧ್ಯ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟಿದ ಆಘಾತ ಅದು. ಬಟ್ ಶರ್ಮಾ ಮಾತ್ರ ಈ ಬಗ್ಗೆ ಬಾಯೇ ಬಿಡದೆ ತಣ್ಣಗೆ ಸೈಲೆಂಟ್ ಆಗಿದ್ದರು. ಇನ್ಫ್ಯಾಕ್ಟ್ ಈಗಲೂ ಸೈಲೆಂಟಾಗೇ ಇದ್ದಾರೆ. ಆದರೆ IPL ಅಮಲಿನ ಅಭಿಮಾನಿಗಳು ಸುಮ್ಮನಿರಬೇಕಲ್ಲ. ಸೋಷಲ್ ಮೀಡಿಯಾಗಳ ಉದ್ದಗಲಕ್ಕೂ IPL ಅಭಿಮಾನಿ ಬಳಗದ್ದು ಒಂದೇ ಚರ್ಚೆ, ಮುಂಬೈ ಪರ ರೋಹಿತ್ ಆಡ್ತಾರೋ ಆಡಲ್ವೋ ಅನ್ನೋದು. ಒಂದಲ್ಲ ಎರಡಲ್ಲ 5 ಸಲ ರೋಹಿತ್ ನಾಯಕತ್ವದಲ್ಲೇ ಮುಂಬೈ ಇಂಡಿಯನ್ಸ್ IPL ಚಾಂಪಿಯನ್ ಆಗಿದೆ. ಆದರೂ ಯಾಕೆ ಕ್ಯಾಪ್ಟನ್ಸಿಯಿಂದ ಅವರನ್ನು ಇಳಿಸಿದ್ರು ಅನ್ನೋ ನಿಗೂಢ ಯಾರಿಗೂ ಅರ್ಥ ಆಗಿಲ್ಲ. ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಯಾವುದೇ ಕ್ಲಾರಿಟಿ ಕೊಡೋ ಗೋಜಿಗೆ ಹೋಗಿರಲಿಲ್ಲ. ಆದರೆ ಈಗ ಸಡನ್ನಾಗಿ ಆ ಟೀಮಿನ ಹೆಡ್ ಕೋಚ್ ಮಾರ್ಕ್ ಬೌಚರ್ ಒಂದು ಸುಳಿವು ಕೊಟ್ಟಿದ್ದಾರೆ. ಈ ಹಿಂದೆ ಮುಂಬೈ ತಂಡದಲ್ಲಿದ್ದ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ಇಂಡಿಯನ್ಸ್ಗೆ ವಾಪಸ್ ಕರ್ಕೊಂಡು ಬರೋ ಉದ್ದೇಶ ಮೊದಲಿಂದಾನೂ ಇತ್ತು. ಈಗ ಬದಲಾವಣೆ ಸಮಯ. ಆದರೆ ಭಾರತದಲ್ಲಿ ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಮೋಷನ್ಗೆ ಒಳಗಾಗಿ ಮಾತಾಡ್ತಾರೆ. ಇಂಥ ಡಿಸಿಷನ್ ತೊಗೊಳ್ಳುವಾಗ ಎಮೋಷನ್ ಎಲ್ಲ ಪಕ್ಕಕ್ಕೆ ಇಡಬೇಕು ಅಂತ ಹೇಳೋ ಮೂಲಕ ಪಾಂಡ್ಯರನ್ನು ತರೋದಕ್ಕೆ ರೋಹಿತ್ರನ್ನು ಕ್ಯಾಪ್ಟನ್ಸಿಯಿಂದ ಇಳಿಸಲೇಬೇಕಿತ್ತು ಅನ್ನೋದರ ಗುಟ್ಟು ಬಿಟ್ಕೊಟ್ಟಿದ್ದಾರೆ. A lot of people understand in India that people get quite emotional in that, but take the emotion away from it. I think it's just more of a cricketing decision. ಇಷ್ಟೇ ಸಾಲದು ಅಂತ ರೋಹಿತ್ ಅವರು ಕಳೆದ ಕೆಲ ಸೀಸನ್ಗಳಿಂದ ಸರಿಯಾಗಿ ಸ್ಕೋರ್ ಮಾಡಿಲ್ಲ. ಅವರ ಮೇಲೆ ಜವಾಬ್ದಾರಿಗಳಿವೆ, ಬಟ್ ಅವರು ತಮ್ಮ ಬ್ಯಾಟಿಂಗ್ ಎಂಜಾಯ್ ಮಾಡಬೇಕಿದೆ ಅಂತ ಸಹ ಹೇಳೋ ಮೂಲಕ ರೋಹಿತ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋದಕ್ಕೆ ಪರೋಕ್ಷ ಸಮಜಾಯಿಷಿನೂ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಕ್ಯಾಪ್ಟನ್ಸಿ ಅನ್ನೋದು ಕೆಲವು ಪ್ಲೇಯರ್ಗಳ ಆಟದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿರೋ ಉದಾಹರಣೆಗಳನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ರೋಹಿತ್ ವಿಷಯದಲ್ಲಿ ಇದು ನಾಟ್ ಸೂಟೇಬಲ್. ಹಿ ಹ್ಯಾಸ್ ಆಲ್ವೇಸ್ ರಿಲೀಸ್ಡ್ ದ ಪ್ರೆಷರ್ ಆ್ಯಂಡ್ ಎಕ್ಸೆಲ್ಡ್ ಅಂಡರ್ ಇಟ್. ಹಾಗಾಗಿ ಮಾರ್ಕ್ ಬೌಚರ್ ಅವರ ಈ ಹೇಳಿಕೆ ರೋಹಿತ್ ಅಭಿಮಾನಿಗಳಲ್ಲಿ ಕಿಚ್ಚು ಹಚ್ಚಿದೆ. ಕಥೆ ಹಿಂದಿನ ತಿರುಳನ್ನು ನೋಡೋದಾದರೆ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೀಮ್ ಕಟ್ಟಿ ಮೊದಲ ಟೂರ್ನಿಯಲ್ಲೇ ಕಪ್ ಗೆದ್ದಿದ್ರು. ಆಮೇಲೆ 2ನೇ ಸಲನೂ ಫೈನಲ್ವರೆಗೂ ಬಂದಿದ್ದರು. ಇದನ್ನೆಲ್ಲ ಗಮನಿಸಿದ ಮುಂಬೈ ಮ್ಯಾನೇಜ್ಮೆಂಟ್ ಪಾಂಡ್ಯನ ವಾಪಸ್ ತರೋಕೆ ಅವರನ್ನು ಅಪ್ರೋಚ್ ಮಾಡಿದಾಗ ಆಬ್ವಿಯಸ್ಲಿ ಕ್ಯಾಪ್ಟನ್ಸಿ ಕೊಟ್ಟರೆ ಮಾತ್ರ ಬರೋದಾಗಿ ಪಾಂಡ್ಯ ಹೇಳಿರಬೇಕು. ಅಷ್ಟೇ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಕೂಡ ರೋಹಿತ್ ಅವರು ಏನೂ ರಿಯಾಕ್ಷನ್ ಕೊಡದೇ ಇದ್ದರೂ ಅವರ ಪತ್ನಿ ರಿತಿಕಾ ಮಾತ್ರ ಮಾರ್ಕ್ ಬೌಚರ್ ವಿರುದ್ಧ ಗರಂ ಆಗಿದ್ದಾರೆ. ಬೌಚರ್ ಅವರ ಈ ವಿಡಿಯೋ ಹೇಳಿಕೆಗೆ ಸೋ ಮೆನಿ ಥಿಂಗ್ಸ್ ರಾಂಗ್ ವಿತ್ ದಿಸ್ ಅಂತ ಖಾರವಾಗಿ ಕಮೆಂಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಲಾರ್ಜ್ ಫ್ಯಾಮಿಲಿ ಅಂತಾನೆ ಹೆಸರುವಾಸಿಯಾಗಿದ್ದ ಮುಂಬೈ ತಂಡ ಈಗ ಒಡೆದು ಹೋಗಿರೋದು ಸುಳ್ಳಿರಲಿಕ್ಕಿಲ್ಲ. IPL ಆರಂಭವಾಗೋ 1 ವಾರದವರೆಗೂ ಟ್ರೇಡಿಂಗಿಗೆ ಅವಕಾಶ ಇರೋದರಿಂದ ರೋಹಿತ್ ಯಾವ ತಂಡದಲ್ಲಿ ಆಡ್ತಾರೆ ಅಂತ ಈಗಲೇ ಹೇಳೋದು ಕಷ್ಟ. ಒಂದು ಕಡೆ ದೆಹಲಿ ಕ್ಯಾಪಿಟಲ್ಸ್ ತಂಡ ರೋಹಿತ್ರನ್ನು ಕ್ಯಾಪ್ಟನ್ ಮಾಡೋಕ್ಕೆ ರೆಡಿ ಇದ್ದರೆ, ಇನ್ನೊಂದು ಕಡೆ ಧೋನಿ ಅವರ ಲಾಸ್ಟ್ IPL ಅನ್ನೋ ಮಾತುಗಳ ಮಧ್ಯೆ ಚೆನ್ನೈ ಕೂಡ ರೋಹಿತ್ ಕಡೆಗೆ ನಿರೀಕ್ಷೆಯ ಕಣ್ಣುಗಳಿಂದ ನೋಡ್ತಾ ಇದೆ. ಇಷ್ಟು ಸಾಲದು ಅಂತ ನಮ್ಮ RCB ಫ್ಯಾನ್ಸ್ ಗ್ಯಾಂಗ್ನಲ್ಲೂ ಒಂದು ಹೊಸ ಕ್ರೇಜ್ ಸೃಷ್ಟಿಯಾಗಿದೆ. ರೋಹಿತ್ ಬೆಂಗಳೂರು ತಂಡಕ್ಕೆ ಬರಲಿ ಅಂತ ಅವರ ಫೋಟೋಗಳಿಗೆ RCB ಜರ್ಸಿ ಹಾಕಿ ಎಡಿಟ್ ಮಾಡಿ ಅವುಗಳನ್ನು ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೋತಿದ್ದಾರೆ. ಈ ಸಲ ಕಪ್ ನಮ್ಮದೇ ಅನ್ನೋ ಆಸೆಯಲ್ಲಿ. ನೋಡೋಣ. ಇಂಡಿಯಾದ ಕ್ರಿಕೆಟ್ ಜಗತ್ತಿನಲ್ಲಿ ಡಲ್ ಮೂಮೆಂಟ್ ಅನ್ನೋದೇ ಇರಲ್ಲ. ಇಟ್ಸ್ ಆಲ್ವೇಸ್ ಇಂಟ್ರೆಸ್ಟಿಂಗ್.